ಮಾರ್ಗಶಿರ ಧನುಸ್ ಮಹೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ 29ನೆಯ ದಿನ ಅನುಸಂಧಾನ ಮಾಡಬೇಕಾದ பாசுர ஆண்டாள் திருப்பாவை சிற்றம் சிறுகாலே ಒಂದುನ್ನೈ ಸೇವಿತ್ತು ಒಂದು ಪೊತ್ತಾಮರೈಯಡಿಯೇ ಪೊಟ್ರಂ ಪೊರುಳ್ ಕೇಳಾಯ್ ಎನ್ನುವ ಪಾಶುರವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಆಂಡಾಳ್ ತಿರುಪ್ಪಾವೈ ಗುರುಪರಂಪರಾನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶದಯಾಪಾತ್ರಂ ದೀಪಕ್ಯಾದಿಗುಣೋರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಃ ಸದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿ ಭೋಗಾನ್ ಭಕ್ತಾಂದಿರೇಣು ಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಗುಜಮುನಿಂ ಪ್ರಣತೋಸ್ಮಿ ನಿತ್ಯಂ. ಗುರುಮುಖಮನದಿತ್ಯ ಪ್ರಾಗವೇದಾನಶೇಷಾನ್ ನರಪತಿ ಪರಿಕ್ಲುಪ್ತಂ ಶುಲ್ಕಮಾತಾದುಕಾಮಃ ಸುಶಿರಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. நார்த்தடமதில் சோல் வெள்ளி புத்தோரென்றொருகால் சொன்னார் கடல் கமலம் சோடி நாம் முன்னாள் கிளியறுத்தோம் என்று ரைத்தாம் கேள்மையில் சேரும் ஒளியறுத்தோம் நெஞ்சமே வந்து பாண்டியன் கொண்டாடப்பட்டர் பிரான் வந்தான் என்று இண்டிய சிங்கம் வெளுத்தூத வேண்டிய வேதங்களோதிரைந்து கிளியறுத்தான் பாதங்கள் யாமுடைய பத்து ஸ்ரீ பெரியாழ்வார் திருவடிகளே சரணம். ஆழ்வார் எம்பெருமானார் ஜீயர் தேசிகர் திருவடிகளே ಶರಣಂ. ಪರಾಶರ ಭಟ್ಟರು ಕರುಣಿಸಿರುವ ಆಂಡಾಳ್ ತನಿಯನ್ಗಳು ನೀಳಾತುಂಗಸ್ತನಗಿರಿ ತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೌಚೇಷ್ಟಾಯಾಂ ಸಜನಿಗಳಿದಂ ಯಾ ಬಲಾತ್ಕೃತ್ಯ ಪುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளரங்கற்கு பன்னு திருப்பாவை பல்பதியும் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு சூடி கொடுத்த சுடற்குழியே தொல்பாவை பாடியருள வல்ல நாடினி வேங்கடவர்க்கு பெண்ணை விதி என்னும் இம்மாற்றம் நாம் விழவா வண்ணமே நல்கு. ஆண்டாள் திருவடிகளே சரணம். சிற்றம் சிறுகாலே ಒಂದುನ್ನೈ ಸೇವಿತ್ತು. ಈ ಪಾಶುರ ಪದ್ಯ ಆಂಡಾಳ್ ತಿರುಪ್ಪಾವೈ 29ನೆಯ ದಿನದ ಪಾಶುರ ಪದ್ಯ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. சிற்றம் சிறுகாலே ಒಂದುನ್ನೈ ಸೇವಿத்து உன் பொத்தாமரை அடிய போற்றும் பொருள் கேளாய் பெற்றம்மை துண்ணோம் கொய்த்தில் பிறந்தோ நீ குற்றேவலங்களே எங்களை கொள்ளாமல் போகாது பெற்றம்மை துண்ணும் குத்தில் பிரிந்து நீ குற்றேவலங்களை கொள்ளாமல் போகாது. இற்றை பறை கான் கொள்வான் என்று கான் கோவிந்தா இற்ற பறை கொள்வான் என்று கான் கோவிந்தா எற்றைக்கும் ஏழேழ் பிறவிக்கும் உன் தன்னோடுற்றோமேயாம் உனக்கே நாமா செய்வோம் உன் தன்னோடுற்றோமேயாவாம் உனக்கே நாமா செய்வோம். மற்றை நம் காமங்கள் மாற்றேலோரெம்பாவாய் மற்றை நம் காமங்கள் மாற்றேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಈ ಆಂಡಾಳ್ 29ನೆಯ ದಿನದ ಪಾಶುರ ಪದ್ಯದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಚಿತ್ತಂ ಶುರುಹಾಲೆ ಎಂದರೆ ಬೆಳಗಿನ ಜಾವದಲ್ಲಿಯೇ ಒಂದು ಬಂದು ಉನ್ನೈ ನಿನ್ನನ್ನು ಸೇವಿಸಿ ನಿನ್ನ ಪೊತ್ತಾಮರೈ ರಮ್ಯವಾದ ಕಮಲಗಳಂತಿರುವ ಅಡಿಯೇ ಪಾದಗಳನ್ನು ಕುರಿತು ಪೋತ್ತುಂ ಎಂದರೆ ಮಂಗಳಾಶಾಸನವನ್ನು ಮಾಡುವ ಪೊರುಳ್ ಅಭಿಪ್ರಾಯ ನಮ್ಮ ಅಭಿಪ್ರಾಯವನ್ನು ಕೇಳು. ಪೆತ್ತಂ ಎಂದರೆ ಹಸುಗಳನ್ನು ಮೇಯಿಸಿ ಉಣ್ಣುಂ ಊಟವನ್ನು ಮಾಡುವ ಕುಲದಲ್ಲಿ ಪಿರಂದು ಹುಟ್ಟಿದ ನೀನು ಅಂದರೆ ಗೋಪರ ಕುಲದಲ್ಲಿ ಹುಟ್ಟಿದ ನೀನು ಕುತ್ತೇವಲ್ ಅಂತರಂಗ ಕೈಂಕರ್ಯಗಳನ್ನು ಎಂಗಳೈ ನಮ್ಮಿಂದಲೂ ಕೊಳ್ಳಾಮಲ್ ಅಂಗೀಕರಿಸದೆ ಹೋಗಬಾರದು.
ಇತ್ತೈ ಈಗ ಪರೈ ಇಷ್ಟಾರ್ಥದ ಹರಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಅನ್ನುಕಾನ್ ಗೋವಿಂದ ಬಂದವರಲ್ಲವಯ್ಯ ನಾವು. ಎತ್ತೈಕುಂ ಎಂದೆಂದಿಗೂ ಏಳೇಳು ಪಿರವಿಕ್ಕುಂ ಏಳೇಳು ಜನ್ಮಗಳಿಗೂ ತನ್ನೋಡು ನಿಮ್ಮೊಡನೆಯೇ ಉತ್ತೋಮೇಯಾವೋಂ ಅನನ್ಯಾರ್ಹರಾಗಿರುವೆವು ಬಾಳುವೆವು ಅದರಂತೆ ಬಾಳುವೆವು ಉನಕ್ಕೆ ನಿನಗೆ ನಾಮಾಳ್ செய்வோம் ನಾವು ಕೈಂಕರ್ಯವನ್ನು ಮಾಡುವೆವು. ಮತ್ತು ಇನ್ನಿತರ ನಮ್ಮ ಕಾಮಂಗಳು ನಮ್ಮ ಮನೋರಥಗಳನ್ನು ಮತ್ತೆ ಮರುಕಳಿಸದಂತೆ ನಮ್ಮ ಮನೋರಥಗಳು ಮತ್ತೆ ಮರುಕಳಿಸದಂತೆ ಹೋಗಲಾಡಿಸು. ಏಲ್ ಅತಿ ಶ್ಲಾಘ್ಯವೂ ಓರ್ ಅದ್ವಿತೀಯವೂ ಆದ ನಮ್ಮ ಈ ಪಾವೈ ಶ್ರೀವ್ರತವೆನ್ನುವ ಪವಿತ್ರ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಭಾವಾರ್ಥವು ಈ 29ನೇ ಪಾಶುರದಲ್ಲಿ ಪ್ರತಿಪದದ ಅರ್ಥವು ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಇದು ಕನ್ನಡದಲ್ಲಿ ಭಾವಾನುವಾದವನ್ನು ಮಾಡೋಣ ಎಂದರೆ, ಬೆಳಗಿನ ಜಾವದಲ್ಲಿಯೇ ನಾವೆಲ್ಲರೂ ಬಂದು ನಿನ್ನನ್ನು ಸೇವಿಸಿ ನಿನ್ನ ದಿವ್ಯ ಚಿನ್ನದಂತಹ ರಮ್ಯವಾದ ಕಮಲಗಳಂತಿರುವ ಪಾದಾರವೆಂದುಗಳನ್ನು ಕುರಿತು ಮಂಗಳಾಶಾಸನವನ್ನು ಮಾಡುವ ನಮ್ಮ ಸದಭಿಪ್ರಾಯವನ್ನು ದಯವಿಟ್ಟು ಕೇಳಯ್ಯ ಶ್ರೀಕೃಷ್ಣನೇ. ಹಸುಗಳನ್ನು ಮೇಯಿಸಿ ಊಟ ಮಾಡಿ ಜೀವಿಸುವರ ಗೋಪರ ಕುಲದಲ್ಲಿ ಜನಿಸಿದ ನೀನು ನಮ್ಮ ಅಂತರಂಗದ ಕೈಂಕರ್ಯಗಳನ್ನು ನಮ್ಮಿಂದ ಅಂಗೀಕರಿಸದೆ ಹೋಗಬಾರದು ಶ್ರೀಕೃಷ್ಣನೇ. ಈಗ ನೀನು ಇಷ್ಟಾರ್ಥಗಳ ಹರೆಯ ಅನುಗ್ರಹವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದವರಲ್ಲವಯ್ಯ ನಾವು. ಅದಕ್ಕೆ ಇಷ್ಟಾರ್ಥವೆಂದು ನಾವು ಸ್ವೀಕರಿಸುವವರಲ್ಲ ಗೋವಿಂದನೇ. ಎಂದೆಂದಿಗೂ ಕುಲವಿರುವವರಿಗೂ ಏಳೇಳು ಜನ್ಮಗಳಿಗೂ ನಿನ್ನೊಡನೆ ನಿನ್ನ ಸಂಬಂಧವು ಉಳ್ಳವರಾಗಿ ಅನನ್ಯರಾಗಿದ್ದು ಬಾಳುವೆವು. ನಿನಗೆ ದಾಸರಾಗಿ ನಿತ್ಯ ಕೈಂಕರ್ಯವನ್ನು ಮಾಡುವೆವು. ನಮ್ಮಲ್ಲಿ ಇದಕ್ಕೆ ವಿರೋಧವಾದ ಬೇರೆ ಆಸೆಗಳೇನಾದರೂ ಇದ್ದರೆ ಆ ಆಸೆಗಳನ್ನು ಮತ್ತೆ ಮರುಕಳಿಸದಂತೆ ನೀನು ಹೋಗಲಾಡಿಸಿ ನಮ್ಮನ್ನು ಸ್ವೀಕರಿಸಿ ಕೃತಾರ್ಥರನ್ನಾಗಿ ಮಾಡು ಶ್ರೀಕೃಷ್ಣನೇ. ನಮ್ಮ ವ್ರತವು ಸಿದ್ಧಿಸಲಿ. ಆಗ ಆ ರೀತಿ ಮಾಡುವುದರಿಂದ ನೀನು ಅನುಗ್ರಹವನ್ನು ಮಾಡುವುದೇ ಆದರೆ ನಮ್ಮ ಈ ಬೆಳಗಿನ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದಾದ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದಾದ ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಾರ್ ತಿರುವಡಿಗಳಲ್ಲಿ ಶರಣಾಗತಿಯನ್ನು ಮಾಡುತ್ತಿದ್ದೇವೆ.